ಎಲ್ಲರಿಗೂ ಸಹ ಅಷ್ಟೇ ಒಂದು ಈ ಥರ ಆಗಬಾರ್ದು ಅನ್ನೋ ಮನಸ್ಥಿತಿ ಬರಬೇಕು ಅಂತೇಳಿ ಅವೇರ್ನೆಸ್ ಕೊಡುವ ನ್ಯೂ ಇಯರಿಗೆ ಅಂತೇಳಿ ಒಂದು ನಾವೆಲ್ಲರೂ ಸೇರಿ ಒಂದು ಉಡುಪಿ ಜಿಲ್ಲೆಯಲ್ಲಿ ಡ್ರಗ್ಸ್ ಮುಕ್ತ ಆಗಬೇಕಂತ ಒಂದು ಆಸೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಯುವಕರ ಗುಂಪೊಂದು ಸೇರಿಕೊಂಡು ಜಾಗೃತಿ ಕಾರ್ಯಕ್ರಮವೊಂದನ್ನ ಮಾಡಲು ಮುಂದಾಗಿದೆ. ಹೌದು, ಈ ಹಿಂದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿಯೂ ವಿವಿಧ ವಿನೂತನ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮ ಮಾಡಿರುವ ಟೀಮ್ ಸ್ಮಾರ್ಟ್ ಆರ್ಟ್ ಎಂಬ ಯುವಕರ ಗುಂಪು ಈ ಬಾರಿ ಹೊಸ ವರ್ಷಕ್ಕೆ ಉಡುಪಿಯನ್ನ ಡ್ರಗ್ಸ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮವೊಂದನ್ನ ಮಾಡುತ್ತಿದ್ದಾರೆ. ನಮಸ್ತೆ, ನನ್ನ ಹೆಸರು ಅಜಯ್ ಕುರ್ಕಲ್ ಅಂತ. ನಾನು ಟೀಮ್ ಸ್ಮಾರ್ಟ್ ಆರ್ಟ್ನ ಕಲಾವಿದ. ಕಳೆದ ಬಾರಿ ಅಷ್ಟಮಿ ದಿವಸದಂದು 2 ವರ್ಷ ಹಿಂದೆ ನಾವು ಈ ಮಲ್ಪೆ RGDP ರೋಡ್ನ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಅದು ಎಷ್ಟು ಜನಪ್ರಸಿದ್ಧಿಯಾಗಿದೆ ಅಂದರೆ ತುಂಬಾ ವೈರಲ್ ಆಗಿತ್ತು. ಅದರಿಂದ ಇವಾಗ ರೋಡ್ ಕೂಡ ಆಗ್ತಾ ಬಂದಿದೆ. ನೀವು ನೋಡಿರ್ಬೋದು, ನಮ್ಮದು ಮೊನ್ನೆ ಪ್ರಧಾನಮಂತ್ರಿ ಅದೇ ರೋಡಿಂದ ಬಂದಿದ್ದಾರೆ. ಅದು ಕೂಡ ನಮಗೆ ಹೆಮ್ಮೆ. ಹಾಗೆಯೇ ಈ ಬಾರಿ ಜನ್ಮಾಷ್ಟಮಿ ಎಂದು ನಾವು ಈ ಜಲಚರ ಜೀವಿ ಬಗ್ಗೆ ಅದರ ಜೀವಿ ಅದು ಅಳಿವಿನಂಚಿದೆ. ಕೆಲವೊಂದು ಈ ಮೀನುಗಳು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದು ಈ ಪೊಲ್ಯೂಷನ್, ಈ ಪ್ಲಾಸ್ಟಿಕ್ ಎಲ್ಲ ಸಮುದ್ರಕ್ಕೆ ಹಾಕಬಾರ್ದು, ಅದರ ಬಗ್ಗೆ ಒಂದು ನಾವು ಮಾಡಿದ್ದೇವೆ. ಅದು ಕೂಡ ತುಂಬ ಜನರಿಗೆ ತುಂಬ ಖುಷಿಯಾಗಿದೆ ಆ ವಿಷಯ. ಹಾಗೆಯೇ ಈ ಬಾರಿ ಇದು ನಾವು ಮೊದಲ ಬಾರಿ ಮಾಡ್ತಿದ್ದೇವೆ. ಅಂದರೆ ಹೊಸ ವರ್ಷ ದಿನದಂದು ನೀವು ನೋಡಿರ್ಬೋದು, ನಾವು ಮುಂಚೆಲ್ಲ ನಾವು ಈಗ ತುಳುನಾಡೆಲ್ಲ ಈ ಬೆಚ್ಚಪ್ಪ ಅಂತ ಇಡ್ತಿದ್ವು. ಈಗ ಇಲ್ಲ. ಅದೆಲ್ಲ ಮುಂಚೆಲ್ಲ ನಾವು ಅದೇ ಒಂದು ನಮಗೆ ಮನೋರಂಜನೆ. ಈ ಸಣ್ಣದಿರುವಾಗ ಮಕ್ಕಳೆಲ್ಲ ಅದರೊಟ್ಟಿಗೆ ಎಂಜಾಯ್ ಮಾಡೋದು, ಆ ಥರ ಇತ್ತು. ಆ ಕಾನ್ಸೆಪ್ಟು ಹೋದ್ಮೇಲೆ ಅದು ಇರಲಿಲ್ಲ. ಇವಾಗ ನಾವು ಅದೇ ಕಾನ್ಸೆಪ್ಟು ಬಟ್ ಸ್ವಲ್ಪ ರಿನೋವೇಷನ್ ಆಗಿ, ಅಂದರೆ ಸ್ವಲ್ಪ ಚೇಂಜ್ ಮಾಡಿದ್ದೇವೆ. ಅಂದರೆ ಅವೇರ್ನೆಸ್ ಕೊಡುವ ಪ್ಲ್ಯಾನ್ ಇಟ್ಕೊಂಡು ನಾವು ಮಾಡಿದ್ದೇವೆ. ಅಂದರೆ ಈಗ ಹೆಲ್ಮೆಟ್ ಬಗ್ಗೆ, ನಿಜವಾಗಿ ನಾವು ಈ ಡ್ರಗ್ಸ್ ಬಗ್ಗೆ ಕಾನ್ಸೆಪ್ಟು, ಈಗ ನಮ್ಮದು ಉಡುಪಿ ಜಿಲ್ಲೆ ಇದು ಡ್ರಗ್ಸಿಂದ ಮುಕ್ತ ಆಗಬೇಕಂತ ನಮ್ಮದೊಂದು ಕಾನ್ಸೆಪ್ಟು. ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದು ಹ್ಯೂಮನ್ ಮಾಡಿದ್ದೇವೆ. ಹ್ಯೂಮನ್ ಒಂದು ನರಳಾಡುವ ಪೊಸಿಷನ್, ಅಂದರೆ ಈಗ ಆ್ಯಕ್ಸಿಡೆಂಟ್ ಆದಮೇಲೆ ಹೇಗಿರ್ತಾನೆ ಆ ಪೊಸಿಷನ್ ಒಂದು ನಾವು ಮಾಡಿದ್ದೇವೆ. ಅದು ನಾಳೆ ದಿವಸ ನಾವು ಇಲ್ಲಿ ನಮ್ಮದು ಕುರ್ಕಲ್ನ ಆಸುಪಾಸು ನಮ್ಮ ಮನೆ ಎದುರೊಂದು ಒಂದು ಬೆಡ್ ಥರ ಮಾಡಿ ಅದರ ಮೇಲೆ ಮಲಗಿಸಿ ಜನರಿಗೆ ಒಂದು ಅವೇರ್ನೆಸ್ ಕೊಡುವ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಹಾಗೆಯೇ ಅದರೊಟ್ಟಿಗೆ ನಮ್ಮ ತಂಡದ ಎಲ್ಲ ಸದಸ್ಯರು, ನನ್ನ ಟೀಮಲ್ಲಿ ತುಂಬ ಜನ ಇದ್ದಾರೆ, ಎಲ್ಲರೂ ಸೇರಿ ಮಾಡಿದ್ದೇವೆ. ನಾವು ಒಬ್ಬರೇ ಅಲ್ಲ, ನನ್ನ ಟೀಮಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಸೇರಿ ಮಾಡಿದ್ದೇವೆ. ಹಾಗಾಗಿ ಇದೊಂದು ಒಳ್ಳೆ ರೀತಿಯಲ್ಲಿ ಬಂದಿದೆ. ನಮ್ಮ ಉಡುಪಿ SP ಅವರದ್ದು ಕಾನ್ಸೆಪ್ಟ್ ಕೂಡ ಅದೇ. ತುಂಬ ಕಡೆ ಈ ಡ್ರಗ್ಸನ್ನೆಲ್ಲ ಹಿಡಿದಿದ್ದಾರೆ. ಅದು ನನ್ನದೊಂದು ಆಸೆ, ಉಡುಪಿ ಜಿಲ್ಲೆಯಲ್ಲಿ ಡ್ರಗ್ಸ್ ಮುಕ್ತ ಆಗಬೇಕಂತ ಒಂದು ಆಸೆ. ನಾನು ದೀಪಕ್, ಸ್ಮಾರ್ಟ್ ಆರ್ಟ್ ಟೀಮಲ್ಲಿ ಮೆಂಬರ್ ಆಗಿದ್ದೇನೆ. ಹಾಗೆ ಅಜಯ್ ಅವ್ರದ್ದು ಫ್ರೆಂಡ್ಸ್ ಸಹ. ನಾವು ಒಂದು ನ್ಯೂ ಇಯರಿಗೆ ಒಂದು ಅವೇರ್ನೆಸ್ ಬರಬೇಕಂತ ಹೇಳ್ಬಿಟ್ಟು ಒಂದು ಮಾಡೆಲ್ ಮಾಡುವ ಅಂತೇಳಿ ಡಿಸೈಡ್ ಮಾಡಿದ್ವಿ, ಟೀಮ್ ಮೆಂಬರ್ಸ್ ಎಲ್ಲ ಸೇರಿ. ಅದೇ ರೀತಿ ಒಂದು ಹ್ಯೂಮನ್ ಇದು ಬಾಡಿ ಒಂದು ಆಕ್ಸಿಡೆಂಟ್ ಅಂದರೆ ಇವಾಗ ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕಲ್ಲ, ಅದೇ ರೀತಿ ಡ್ರಗ್ಸಿದು ಸಹ ಇದೆ. ಎಲ್ಲ ನೈಟ್ ಟೈಮಲ್ಲೆಲ್ಲ ಗಾಡಿಯೆಲ್ಲ ಓಡಿಸ್ಕೊಂಡು ಆಕ್ಸಿಡೆಂಟ್ ಆಗಿ ಎಲ್ಲ ಯಾವ ರೀತಿ ಮತ್ತೆ ಬೆಡ್ ಮೇಲೆ ನರಳತ್ತಾರಂತ ಇಲ್ಲಿ ನಾವೊಂದು ಚಿತ್ರೀಕರಣ ಥರ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೇವೆ. ಮುಂಚೆ ಬರೀ ಒಂದು ಹ್ಯೂಮನ್ ಬಾಡಿಯನ್ನು ರೋಡ್ ಸೈಡಲ್ಲಿ ಇಡುವಂಥ ಪ್ಲ್ಯಾನ್ ಇತ್ತು. ಬಟ್ ಅದರಲ್ಲಿ ಒಂದು ಚೇಂಜಸ್ ಮಾಡುವಂತೇಳಿ ಅದನ್ನು ಮೂವ್ಮೆಂಟ್ ಮಾಡೋ ರೀತಿ, ಅದು ಕೈಯಲ್ಲೆಲ್ಲ ಸ್ವಲ್ಪ ಮೂವ್ಮೆಂಟ್ ಆದರೆ ಅದೊಂದು ಒರಿಜಿನಲ್ ಹ್ಯೂಮನ್ ಯಾವ ಥರ ನರಳಾಡ್ತಾನೆ ಅದೇ ರೀತಿ ಮಾಡುವಂತೇಳಿ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೇವೆ. ಅದಕ್ಕೆ ಬೇಕಾಗಿ ಒಂದು ಮೋಟರ್ ಅದು ಎಲ್ಲ ಸ್ವಲ್ಪ ಐಡಿಯಾ ಮಾಡಿ ಎಲ್ಲ ಟೀಮೆಲ್ಲ ಸೇರಿ ಒಂದು ಮಾಡಿದ್ದೇವೆ. ಅದು ಅಂದರೆ ಒಂದು ನೋಡುವಾಗಲೇ ಎಲ್ಲರಿಗೂ ಸಹ ಅಷ್ಟೇ ಒಂದು ಈ ಥರ ಆಗಬಾರ್ದು ಅನ್ನೋ ಮನಸ್ಥಿತಿ ಬರಬೇಕು ಅಂಥೇಳಿ ನಾವು ಅದನ್ನು ಆ ರೀತಿ ಬರಬೇಕು ಅಂತೇಳಿ ಮಾಡಿದ್ದೇವೆ. ಅದೇ ರೀತಿ ಎಲ್ಲರೂ ಸಹ ಅಷ್ಟೇ, ಒಂದು ನ್ಯೂ ಇಯರ್ ಆಗಲಿ ಯಾವ ಡೇಸಲ್ಲಿ ಸಹ ಆಗಲಿ ಒಂದು ನೈಟ್ ಟೈಮಲ್ಲಿ ಕುಡಿದು ಗಾಡಿಯೆಲ್ಲ ಓಡಿಸಬಾರ್ದು. ಅದೇ ರೀತಿ ಹೆಲ್ಮೆಟ್ಸ್ ಹಾಕಬೇಕು, ಕಾರಲ್ಲಿ ಹೋಗುವ ಸೀಟ್ ಬೆಲ್ಟ್ ಎಲ್ಲ ಹಾಕಬೇಕು. ಎಲ್ಲ ಒಂದು ಅವೇರ್ನೆಸ್ ಕೊಡುವ, ಒಂದು ಮೆಸೇಜ್ ಕೊಡುವ ನ್ಯೂ ಇಯರಿಗೆ ಅಂತೇಳಿ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ.